ಇತಿಹಾಸವು ದೊಡ್ಡ ಯುದ್ಧಗಳನ್ನು ನೆನಪಿಸುತ್ತದೆ, ಆದರೆ ಜಯದ ಮುನ್ನದ ಮೌನವನ್ನು ಮರೆತುಬಿಡುತ್ತದೆ. 1660ರಿಂದ 1663ರವರೆಗೆ ಮುಘಲ್ ಸಾಮ್ರಾಜ್ಯ ಸ್ವರಾಜ್ಯವನ್ನು ನಾಶಪಡಿಸಲು ಪ್ರಯತ್ನಿಸಿದಾಗ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಆತುರಪಡಲಿಲ್ಲ. ಶೈಸ್ತಾ ಖಾನ್ ಪೂಣೆಯನ್ನು ವಶಪಡಿಸಿಕೊಂಡನು. ಲಾಲ್ ಮಹಲ್ ಆಕ್ರಮಣಗೊಂಡಿತು. ಮರಾಠರಿಗೆ ಪ್ರವೇಶ ನಿಷೇಧವಾಯಿತು. ಮುಘಲ್ ಸೇನೆ ಬಲಿಷ್ಠವಾಗಿತ್ತು. ನೇರ ಯುದ್ಧ ಎಂದರೆ ಸ್ವರಾಜ್ಯದ ಅಂತ್ಯ. ಆದ್ದರಿಂದ ಶಿವಾಜಿ ಮಹಾರಾಜರು ಕಾಯ್ದರು. ಸಿಂಹಗಡದಿಂದ ಅವರು ಗಮನಿಸಿದರು, ಯೋಜಿಸಿದರು, ಮೌನವಾಗಿ ದಾಳಿ ಮಾಡಿದರು. ಗಣಿಮಿ ಕಾವಾ ಮೂಲಕ ರಾತ್ರಿಯ ದಾಳಿಗಳು, ಸರಬರಾಜು ನಾಶ, ಮೋಸತಂತ್ಯ. ಹಸುಗಳಿಗೆ ಜ್ಯೋತಿ ಕಟ್ಟಿದಾಗ ಶತ್ರು ಭಯಗೊಂಡ. ನಂತರ 1663 ಏಪ್ರಿಲ್ 5 ಲಾಲ್ ಮಹಲ್ನಲ್ಲಿ ಶೈಸ್ತಾ ಖಾನ್ ಮೇಲೆ ದಾಳಿ, ಅಪಮಾನ, ವಿಜಯ. ಈ ಮೌನ ದುರ್ಬಲತೆಯಲ್ಲ, ಅದು ಜಯದ ಅಡಿಪಾಯ. ಜೈ ಭವಾನಿ, ಜೈ ಶಿವಾಜಿ.